ಬೆಳಗಾವಿ ಜಿಲ್ಲೆಯಲ್ಲಿ ಗ್ರಾಮ ಲೆಕ್ಕಾಧಿಕಾರಿಯ ಕರ್ಮಕಾಂಡ ಬಯಲು. ಘಟಪ್ರಭಾ ಸಮೀಪದಲ್ಲಿರುವ ತುಪದಾಳ್ ಮಲ್ಲಾಪುರ್ ಪೇಜಿ ಗ್ರಾಮ ಲೆಕ್ಕಾಧಿಕಾರಿಯ ಲಾಂಛಾವತಾರ. ರೂಪಾಯಿ 3,000ದಿಂದ 4,000 ಹಣ ಕೊಟ್ರೆ ಮಾತ್ರ ಜನನ ಅಥವಾ ಮರಣ ಪ್ರಮಾಣ ಪತ್ರ ವಿತರಣೆ. ಜಮೀನಿನ ಖಾತೆ ವರ್ಗಾವಣೆ ಮಾಡಿಕೊಡಲು ಸಾವಿರಗಟ್ಟಲೆ ಲಂಚ. 3,500 ರೂಪಾಯಿ ಹಣ ಪಡೆದು ಜನನ ಪ್ರಮಾಣ ನೀಡಿದ್ದು ವಿಡಿಯೋ ಬಹಿರಂಗ. ಗ್ರಾಮ ಲೆಕ್ಕಾಧಿಕಾರಿ ಮಲ್ಲಿಕಾರ್ಜುನ ಹಂಚಿನಾಳ್ ಎಂಬಾತನ ಲಾಂಛಾವತಾರ. ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಮಲ್ಲಾಪುರ್ ಪೇಜಿ ಗ್ರಾಮ ಇದು. ಪ್ರಮಾಣ ನೀಡಲು ಸಾರ್ವಜನಿಕರಿಂದ ರಾಜಾರೋಷವಾಗಿ ಹಣ ವಸೂಲಿ. ಹಣ ಇದ್ರೆ ಮಾತ್ರ ಈತನ ಕಚೇರಿಗೆ ಎಂಟ್ರಿ, ಇಲ್ಲದಿದ್ರೆ ನೋ ಎಂಟ್ರಿ. ಜನನ ಪ್ರಮಾಣ ಪತ್ರಕ್ಕೆ ಯಾಕೆ ಇಷ್ಟು ಹಣ? ಸಾರ್ವಜನಿಕರ ಪ್ರಶ್ನೆ. ನಾನೇನು ನಿಮ್ಮನ್ನ ಇನ್ವಿಟೇಷನ್ ಕೊಟ್ಟು ಕರೆದಿಲ್ಲ, ಬೇಕಿದ್ರೆ ಬನ್ನಿ ಅಂತ ಸೊಕ್ಕಿನ ಮಾತು ಮಾತಾಡ್ತಾನೆ. ಬಂದ ಲಂಚದ ಹಣದಲ್ಲಿ ತಹಸೀಲ್ದಾರನಿಗೆ ಶೇರ್ ಕೊಡುವ ವಿಚಾರ ಬಯಲು. ಪ್ರತಿ ಕೆಲಸಕ್ಕೂ ಲಂಚ ಕೇಳೋದು ಈತನ ಕೈಯಾಲಿಯಾಗಿದೆ. ಈ ಕುರಿತು ಗೋಕಾಕ್ ತಹಸೀಲ್ದಾರ್ ಗಮನಕ್ಕೂ ತಂದರೂ ಕೂಡ ಯಾವುದೇ ಪ್ರಯೋಜನವಿಲ್ಲ. ಈತನ ಲಂಚಾವತಾರಕ್ಕೆ ಬೇಸತ್ತ ತುಪದಾಳ್ ಮಲ್ಲಾಪುರ್ ಪೇಜಿ ಗ್ರಾಮಸ್ಥರು ರಾಜಾರೋಷವಾಗಿ ಜನರಿಂದ ಸುಲಿಗೆ ಮಾಡುತ್ತಿರುವ ಅಧಿಕಾರಿಗಳಿಗೆ ಏನು ಕ್ರಮ? ಬ್ಯೂರೋ ರಿಪೋರ್ಟ್, ಗಂಗಾಧರ್ ಶಿರ್ಗಾವಿ, GS5 TV ಕನ್ನಡ ನ್ಯೂಸ್. ಘಟಪ್ರಭಾ ಒಂದು ಯಾವುದೋ ಸೋಷಿಯಲ್ ಮೀಡಿಯಾದಾಗ ಇಂಥ ಅಧಿಕಾರಿ ಹಿಂಗೆ ಮಾಡತ್ತಂತ ಹಾಕಿರ ಅದ್ರ ಮೇಲೆ ಆಕ್ಷನ್ ಐತ್ರಿ. ಅದಕ್ಕೆ ನೋಡ್ರಿ, ನ್ಯಾಷನಲ್ ಬೇಕು, ಇಂಟರ್ನ್ಯಾಷನಲ್ ಇದು ಏನೂ ಇಲ್ಲ. ಇಲ್ಲ ನಾವೇನ್ ಇದ್ದಿದ್ವಿ ಅಂತ ಕೇಳ್ರಿ. ಎಲ್ಲರೂ ನಮ್ಮ ನೋಡ್ಕೊಂಡು ಹಾಕೊಂತಾರ, ನಮ್ಮ ದಿನ ತಿಳ್ಕೊಂಡಿಲ್ಲ. ಅದಕ್ಕೆ ಸರ್ಕಲ್ ಸರ್ ಕೇಳ್ರಿ, ಯಾಕೆ ಈಗ ಅವರೇ ಏರಿಲ್ರಿ, ಮಾಡ್ಬೇಕಿಲ್ರಿ ಅವ್ರು. ನಾನು ಹೇಳ್ತೀನಿ ಕೇಳ, ಈಗ ಮಾಡ್ಬೇಕಲ್ಲ ಅವ್ರು ಮಾಡ್ಬೇಕಲ್ಲ, ಅವ್ರು ಯಾಕೆ ಹೋದ್ರಲ್ಲ. ಈಗ ಇಲ್ಲಿ ಹೇಳ್ತೀನಿ ಕೇಳ, ಪೋಯಿನಿಗೆ ಓದೈತೆ, ನಾವೇನು ಬೋದು ಹಾವು ಬರೋದು ಐದು ಹಾಕೋದು. ಇಲ್ಲಿ ನಮ್ಮ ಐಬಿ ಐತಿ, ಐಬಿ ಕಳ್ಸಲ್ಲ ನಿಲ್ಸ್ಬೇಕು. ನಾ ಅದ್ರ ಸಂಬಂಧ ಒಂದು 2 ರೂಪಾಯಿ ನಮ್ದೇನು ಅದು ತಗೋಕ್ ಪ್ರಶ್ನೆ ಅಲ್ರಿ. ಈಗ ಹೇಳ್ರಿ, ನೀವು ತೊಗೊಂಡಿರತ್ತ ಮಾತು ಬರ್ದಿಲ್ಲ. ಇಲ್ಲ ನಾವು ಮಾತಾಡಿತ್ತಪ್ಪ, ನಂಗೆ ಗೊತ್ತಿದೆ. ಈಗ ನಾವು ಕೇಳಿ ನಾ ನಿಮ್ಗೆ ಏನಿಲ್ರಿ, ಏನು ಕೆಲಸ ಐತೆ ನೋಡುವತ್ತ ನೀವು ಕಡೆ ಐತೆ ಅಂದ್ಕೊಂಡು ನಾ ಹೊಳೆ ಬನ್ನಿ. ನಾವು ಹೊಳೆ ಬನ್ನಿ ಆಟ್ರಾಗ ಇದು ಬಾಯಾಗಿದ್ದು ನನಗೆ ಗೊತ್ತಿಲ್ಲ ಅಷ್ಟೇ. ನಾ ಇದ್ದಿದ್ದು ಹೇಳ್ತಂದ್ರೆ ನಾವು ತಗೋದ್ರೆ ನಾವು ಒಂದು 2 ರೂಪಾಯಿ ಹತ್ತು ಸಂಬಂಧ ಐಬಿ ಕಳ್ಸೈತಿ, ಅವು ಬಂದಿರ್ತಾರೆ, ಐಬಿ ಕಳ್ಸಿ ಕೊಡ್ಕೋಬೇಕು. ನಾವು ನಮ್ದೇನೈತೆ ಅದ ಆಡ ಮತ್ತೇನು ನಾವೇನು ಮನೆಗೆ ಇಲ್ಲ. ಯಾವುದು ಕೈವಾರ ಮಾಡೋದು ಟೆಸ್ಟಿ ಬರೋದಾಗಿ ಟೆಸ್ಟಿ ಸಂಜೀವ್ ಬ್ಯಾಕ್ವರ್ಡ್ಗೆ ಪೂರ್ತಿ ಹೆಸರು ಮಾಡ್ಕೊಂಬರಿ ಆರ್ಡ್ರ ಅವಾಗ ಪೂರ್ತಿಯಾಗಿ ಕೊಡ್ತೀರಿ. ಇಲ್ಲಿ ಕಾಣದಾಗ ಹಿಂಗೆ ಕೆಡ ಬರ್ತೈತಿ, ಕಾಯಿ ಹೆಸರು ಕಾಳ ಹಿಂಗೆ ಎಲ್ಲ ಬರ್ತೈತಿ, ಇಲ್ಲಿ ಕಾಳ ಹಿಂಗೆ ಕೆಡದು ಬರ್ತೈತಿ. ಒಂದು ಸ್ಪೆಷಲ್ ಆರ್ಡ್ರ್ ಮಾಡ್ತೀವಿ. ನಾವು ಹೇಳ್ತೀವಿ ಓಡಾಡಿ ರೈಟ್ ಟೈಮ್ 15 ಸಮಯ ಹೌದೇನೋ ಗಾಡಿ ಮಾಡ್ಕೊತಾರೆ ಅಂತ ಈಗ ಗಾಡಿ ಮಾಡ್ತಾರೆ ಅನುಕೂಲದಲ್ಲ ಮನೆ ಬಂದಿಲ್ಲ ಅವರ ಪಾಗದ್ರೆ ಅವರು ಅದಕ್ಕೆ ನಿಮಿಷ ಅಲ್ಲೇ ಮಾತಾಡಿ ಕೇಳಿ ಅದಕ್ಕೆ ಅದನ್ನ ಕ್ಯೂ ಹೆಂಗೆ ಮಾತಾಡ್ತಾರೆ. ಅವಂದ್ರೆ ಹತ್ತದ ಹೋಗೈತೆ ನಮಗೆ ಮಾತಾಡೋದು. ದೊಡ್ಡನವ್ರು ನೀವು ಏನು ದೊಡ್ಡನವ್ರು ಸಣ್ಣವ್ರ ಬಾ ಬ್ಯಾಸ ತಿನ್ರಿ ಎಲ್ಲ ಕೊಡ್ರಿ ಅದು ನಂಬರ್ ಕೊಡಲಿಲ್ಲ. ನಾನು ನಂಬರ್ ಕೊಡ್ಲಿಕ್ಕಿಲ್ಲ, ನನಗೆ ಅವ್ರಿಗೆ ಮತ್ತೆ ಹೇಳ್ಕೊಂತ ಕೇಳಿರಲ್ಲ ಅವ್ನು ಕೇಳಿ ನಾವು ನಾನು ಇನ್ನೊಬ್ಬ ನಂಬರ್ ಒಂದು ರೋವಾಸು ಬರ್ತೇನಪ್ಪ. ಈ ಬಸ್ಸುಗಳಿಗೆ ಹೊಸದಾಗಿ ಬಸ್ ಹೋಗ ಇನ್ನು 5 ಸರ್ ಹೇಳ್ತಾನೆ
ಸರ್ ಟೈಮ್ ಬರ್ತೀನಿ ನೀವು ಕತಿ ಹಿಂಗೆ ಕೇಳ ನಮ್ಗೆ ಆ ಮಣ್ಣಿ ಬರೋ ಸಲದಾಗ ಬಂದ ಅದು ಮಗು ಅವ್ರ ಸಲದಾಗ ಬಂದ ಅವನು ಕಾದಿನ ನಾ ಮಾಡಿದ್ರೆ ಮತ್ತೆ ನಮ್ಗೆ ಮಾತೈತೆ ಅವನಿಗೆ ಹಂಗೆ ಸನ ದೋಸ್ತ ಆಯ್ತಾಗ ಅಟ ಇದೆ ತಿಳ್ಕೊಂಡು ಭಾಳ ಗೊತ್ತಾಗತ್ತಲ್ಲ ಯಾಕೆ ಮಾತಾಡಲ್ಲ ಮತ್ತೆ ಹೇಳ್ಬೇಕಲ್ಲ ಅದು ಈಜಿಲ್ಲಪ್ಪ ಈಗ ಹೆಂಗದ ಮಕ್ಕಳು ಸರಿ ಮಕ್ಕಳು ನಮಗೆ ಸರಿ ಈಗ ಹಾಂ ಅಣ್ಣ 3 ಸ್ವಲ್ಪ ಹೇಳಿ ಆ್ಯಕ್ಚುಲಿ ನಾನು ಹೇಳೋದಂದ್ರೆ ಅಂದ್ರೆ ಅಷ್ಟು ಬರಂಗಿಲ್ಲ ಅದು ಖರ್ಚು ಮತ್ತು ಮೊದಲೇ ಮಾಡ್ಕೋಬೇಕಲ್ಲ ಮತ್ತೆ ಅವನ್ನ ಹೇಳಿದ್ರೆ ಮತ್ತೆ ಹೇಳಿದ್ರೆ ನಾವೆಲ್ಲ ಹೇಳಿದ್ರು ಮೊದಲ ಅವರಿಗೆ ಮೊದಲೇ ಹೇಳಿದ್ರು ನಾವು ಮತ್ತೆ ಕೇವಲ ಹೇಳಿದ್ರು ನಾವು ನಾಯಿ ಸಾಹೇಬ್ರ ತಗೋರಿ ಕಡಿಮೆ ತಗೋರಿ ಅನ್ನತ್ತನ್ರಿ ಅಲ್ಲಿ ಪೇಮೆಂಟ್ ಇರ್ತೈತಿಲ್ರಿ ಅಲ್ಲಲ್ಲ ಅಂದ್ರೆ ಇಲ್ಲಿ ಎಲ್ಲ ಕೂಡಿ ಏನು ರೊಕ್ಕ ಇದ್ರನ ಬರೋದ್ರಿ ಇಲ್ಲಿ ನಾ ಏನು ಭಾಳ ಸಾಹೇಬ್ರ ಇನ್ವಿಟೇಷನ್ ಅಲ್ರಿ ನಾವು ಏನು ನಿಮಗೇನು ಇಲ್ಲೇ ನೌಕರಿ ಮಾಡ್ತಿಲ್ಲ ಇನ್ವಿಟೇಷನ್ ಕೊಟ್ಟಿರಂಗಿಲ್ಲ ರೀ ಹಾಂ ಇಟ್ಕೋರಿ ಅದನ್ನು ಬ್ಯಾಡ್ರಿ ನಾನೇ 200 ಕೊಡ್ತಾನೆ ಆದ್ರೆ ಅಲ್ಲ 3,500 ರೂಪಾಯಿ ತೊಗೊಂಡ್ರಿ ನೀವು 3,000 ರೂಪಾಯಿ 1,000 ಫೋನ್ಪೇ ಮಾಡಿನಿ ಅದ್ರಿ ನಾ ಇಷ್ಟ ಏನು ಕಡಿಮೆ ತೊಗೊಂಡ್ರೆ ಅಂದ್ರೆ ಇವ್ರ ಕೇರೆ ಇನ್ವಿಟೇಷನ್ ಕಾರ್ಡ್ ಅಂತಾರಲ್ಲ ರೀ ಯಾಕ್ರಿ ಸಾಹೇಬ್ರ ಈ ಮಾತು ನೀವು ನನಗೆ ಹೇಳಕ್ಕೆ ಹೋಗ್ಬೇಡ್ರಿ ಇನ್ವಿಟೇಷನ್ ಕಾರ್ಡ್ ಅದನ್ನ ಇದನ್ನ